ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಮುಖ್ಯವಾಗಿ ಮಾಡಬೇಕಾದಂತಹ ಕೆಲಸ ಅಂತಂದರೆ ಕುಟುಂಬ ಸದಸ್ಯರ ಪ್ರೀತಿ ವಿಶ್ವಾಸವನ್ನು ಗಳಿಸಬೇಕು. ಈ ದಿವಸ ನೀವು ಹೊರಗಡೆ ವ್ಯಾವಹಾರಿಕವಾಗಿ ಅಥವಾ ಔದ್ಯೋಗಿಕವಾಗಿ ಎಷ್ಟೇ ಹೆಸರನ್ನು ಮಾಡಿದ್ರೂ ಕೂಡ ಮನೆಯಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ, ಮನೆಯವರು ನಿಮಗೆ ಸಹಕರಿಸ್ತಾ ಇಲ್ಲ ಅಂತಾಗ್ಬಿಟ್ರೆ ಅದು ಬಹಳ ದೊಡ್ಡ ಮಾನಸಿಕವಾದ ಹಿಂಸೆಗೆ ಕಾರಣವಾಗುತ್ತೆ. ಆದ್ದರಿಂದ ಮನೆಯವರ ಪ್ರೀತಿ ವಿಶ್ವಾಸವನ್ನು ನೀವು ಪಡ್ಕೊಳ್ಬೇಕು, ಮನೆಯವರ ಮನಸ್ಸನ್ನು ನೀವು ಗೆಲ್ಲಬೇಕಾದಂಥದ್ದು. ಪ್ರೇಮಿಗಳಿಗೆ ಹಿನ್ನಡೆಯಾಗ್ತಕ್ಕಂತಹ ದಿವಸ, ಜೊತೆಗೆ ಬಹಳ ಉದ್ವಿಗ್ನವಾದಂತಹ ಪರಿಸ್ಥಿತಿ, ಮಾನಸಿಕವಾಗಿ ಅಸಮಾಧಾನ, ಏನೋ ಬೇಸರ, ಮನಸ್ತಾಪ, ಒಬ್ಬರನ್ನೊಬ್ಬರು ಪರಸ್ಪರವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಕೆಲವು ಪರಿಸ್ಥಿತಿಗಳು, ಇವೆಲ್ಲವನ್ನು ಎದುರಿಸಬೇಕಾದಂಥದ್ದು. ಅಧಿಕಾರಿಗಳ ಭಯ, ಜೊತೆಗೆ ಎಲ್ಲಿ ಸ್ಥಾನಕ್ಕೆ ಚ್ಯುತಿ ಬರುತ್ತೋ, ಕೆಲಸ ಹೋಗುತ್ತೋ, ಅಥವಾ ನಾನಿರ್ತಕ್ಕಂತಹ ಸ್ಥಾನಮಾನಗಳು ಎಲ್ಲಿ ಕಡಿಮೆ ಆಗುತ್ತೋ, ಅಥವಾ ಏನು ಕೈ ಬದಲಾಗುತ್ತೋ ಅನ್ನುವಂತಹ ಭೀತಿ ಒಂದು ಕಡೆ ಇರುವಂಥದ್ದು. ಧಾರ್ಮಿಕ ಮುಖಂಡರಿಗೆ ಹಿನ್ನಡೆಯಾಗ್ತಕ್ಕಂಥದ್ದು, ಅವಮಾನವಾಗುವಂತಹ ಸಾಧ್ಯತೆಗಳು ಹೆಚ್ಚು. ಯಾರು ಈ ಧರ್ಮ ಕಾರ್ಯದಲ್ಲಿ, ಧರ್ಮ ಕ್ಷೇತ್ರದಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ, ಮುಂದಾಳುಗಳಾಗಿರ್ತಾರೆ, ನಾಯಕರ ರೀತಿಯಲ್ಲಿರ್ತಾರೆ, ಅಂಥವರಿಗೆ ಸ್ವಲ್ಪ ಮಟ್ಟಿಗೆ ಅವಮಾನವಾಗುವಂಥದ್ದು, ಹಿನ್ನಡೆಯಾಗುವಂಥದ್ದು, ಏನೋ ಒಂದು ರೀತಿಯಲ್ಲಿ ಸಮಾಜ ಅವರನ್ನು ತಿರಸ್ಕಾರ ಮಾಡುವಂತಹ ರೀತಿಯ ಕೆಲವು ಪರಿಸ್ಥಿತಿಗಳು ಒದಗಬಹುದು ಅಂತ ಅರ್ಥ. ಅತಿಯಾದಂತಹ ಆತ್ಮವಿಶ್ವಾಸ ತೊಂದರೆಯನ್ನು ಮಾಡುತ್ತೆ. ಹಾಗಾಗಿ ನಾನೇ ಅನ್ನುವಂತಹ ಒಂದು ತೀರಾ ಉತ್ಕೃಷ್ಟವಾದಂತಹ ರೀತಿಯಲ್ಲಿ ವರ್ತಿಸ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ ಅಂತ ಅರ್ಥ. ನಿರುದ್ಯೋಗಿಗಳಿಗೆ ತುಂಬ ಬೇಸರವಾಗ್ತಕ್ಕಂತಹ ಸಮಯ, ದಿವಸ ಅಂತ ಹೇಳಬೇಕು. ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಮಾನಸಿಕವಾದಂತಹ ಸಮಾಧಾನ ಅತಿ ಮುಖ್ಯವಾಗುತ್ತೆ. ಅದಕ್ಕೋಸ್ಕರವಾಗಿ ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ, ಉನ್ನತ ಹುದ್ದೆ, ಉನ್ನತ ಸ್ಥಾನದಲ್ಲಿರ್ತಕ್ಕಂಥವರಿಗೆ ನಿರಾಸೆಯಾಗಬಹುದು. ಕೆಲವಷ್ಟು ವಿಚಾರಗಳು ನಾನು ಹೇಳಿದಾಗ ಆಗಿಬಿಡುತ್ತೆ ಅಂತ ಹೇಳಿ ಕೂತು ಲೆಕ್ಕಾಚಾರವನ್ನು ಹಾಕಿರ್ತಾರೆ, ಅಥವಾ ಅವರ ಮನಸ್ಸಿನಲ್ಲಿ ಇರುತ್ತೆ. ಆದರೆ ಅಂದುಕೊಂಡಂತಹ ಕೆಲಸಗಳು ಯಾವಾಗ ಆಗೋದಿಲ್ಲ, ಆಗ ತುಂಬ ನಿರಾಸೆಯಾಗತ್ತೆ. ಅದಕ್ಕೆ ಕಾರಣ, ನನಗೆ ಅಧಿಕಾರ ಇದ್ದರೂ, ನನಗೆ ನನ್ನದೇ ಆದಂತಹ ಸಾಮರ್ಥ್ಯ ಶಕ್ತಿಗಳು ಇದ್ದರೂ ಕೂಡ ಆ ಕೆಲಸವನ್ನು ನಾನು ಮಾಡಿಸ್ಲಿಕ್ಕೆ ಆಗಲಿಲ್ವಲ್ಲ ಅನ್ನುವಂತಹ ನಿರಾಸೆ ಮನಸ್ಸಿನಲ್ಲಿ ಬರುವಂಥದ್ದಾಗತ್ತೆ. ಜವಾಬ್ದಾರಿಯ ಬಗ್ಗೆ ತುಂಬ ನಿಗಾ ವಹಿಸಬೇಕಾದಂಥದ್ದು ಅನಿವಾರ್ಯವಾಗುತ್ತೆ. ಯಾವಾಗ ನಮ್ಮದೇ ಆದಂತಹ ಕರ್ತವ್ಯ ಪ್ರಜ್ಞೆ ಅನ್ನೋದು ಇರುತ್ತೋ, ಆಗ ನಾವು ನಮ್ಮ ಕೆಲಸವನ್ನು ಬಹಳ ಶಿಸ್ತುಬದ್ಧವಾಗಿ, ಸಮಯಕ್ಕೆ ಸರಿಯಾಗಿ, ಸರಿಯಾದಂತಹ ಮಾರ್ಗದಲ್ಲಿ ಆ ಕೆಲಸವನ್ನು ಪೂರೈಸಬೇಕಾದಂಥದ್ದು ಖಂಡಿತವಾಗಿ ಮುಖ್ಯವಾಗುತ್ತೆ. ಅತಿ ಮುಖ್ಯವಾದಂತಹ ಕೆಲವು ವಿಚಾರಗಳಲ್ಲಿ ಗೊಂದಲಕ್ಕೆ ಅವಕಾಶಗಳಿದೆ. ಯಾಕೆ ಅಂತಂದರೆ ಆಯ್ಕೆಗಳು ತನ್ನಿಂದ ತಾನೇ ಹೆಚ್ಚಾಗ್ತಾ ಹೋಗುವಂಥದ್ದು. ಯಾವಾಗ ಆಯ್ಕೆಗಳು ಹೆಚ್ಚಾಗುತ್ತೋ ಆಗ ಗೊಂದಲ ತನ್ನಿಂದ ತಾನೇ ಹೆಚ್ಚಾಗ್ತಾ ಹೋಗುವಂಥದ್ದಾಗತ್ತೆ. ಬೇರೆಯವರ ನಿರ್ಲಕ್ಷ್ಯ ಇದು ನಿಮಗೆ ಕ್ಷಮೆಯನ್ನು ಕೇಳಬೇಕಾದಂತಹ ಪರಿಸ್ಥಿತಿಯನ್ನು ತರುತ್ತೆ. ಯಾರೋ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ, ಅದಕ್ಕೆ ನೀವು ಹೊಣೆಯಾಗಬೇಕಾಗತ್ತೆ. ಈ ರೀತಿಯ ಪ್ರಸಂಗಗಳು ಒದಗುವಂತಹ ಸಾಧ್ಯತೆ ಇರುತ್ತೆ. ಆರ್ಥಿಕವಾಗಿಯೂ ಕೂಡ ಏನೋ ಸಮಸ್ಯೆಗಳು ಕಾಡುವಂಥದ್ದಿದೆ. ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಮಟ್ಟಿಗೆ ಮಾನಸಿಕವಾದಂತಹ ಒತ್ತಡ ಕಡಿಮೆ ಆಗ್ತಕ್ಕಂಥದ್ದು, ಸ್ವಲ್ಪ ನೆಮ್ಮದಿಯನ್ನು ಕಾಣಬಹುದಾದಂತಹ ವಾತಾವರಣ ನಿಮಗೆ ಸಿಕ್ಕಬಹುದು ಅಂತ ಹೇಳಿ ನಿರೀಕ್ಷೆ. ನೌಕರರಿಗೆ, ವಿದ್ಯಾರ್ಥಿಗಳಿಗೆ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಕ್ಕಂತಹ ದಿವಸವಾಗತ್ತೆ. ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು, ನಿಮ್ಮ ಹೆಸರನ್ನು ಹೇಳಿಕೊಂಡು ಕೆಲಸ ಮಾಡ್ತಕ್ಕಂಥವ್ರು ನಿಮ್ಮನ್ನು ಪ್ರಶಂಸೆ ಮಾಡ್ತಾರೆ, ನಿಮ್ಮ ಬಗ್ಗೆ ಉತ್ತಮವಾದಂತಹ ಮಾತುಗಳನ್ನು ಆಡ್ತಾರೆ. ಆರೋಗ್ಯವೂ ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ಕೈ ಕೊಡಬಹುದು. ಎಚ್ಚರಿಕೆ ಇರಲಿ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಪ್ರೇಮಿಗಳಿಗೆ ಅಶುಭವಾದಂತಹ ದಿವಸ. ಕಾನೂನನ್ನು ಅಥವಾ ಸಮಾಜದ ರೀತಿ ರಿವಾಜುಗಳನ್ನು ಮೀರಿ ಮಾತಾಡಿದರೆ, ನಡ್ಕೊಂಡ್ರೆ
ಭವಿಷ್ಯದಲ್ಲಿ ನಿಮಗೆ ತೊಂದರೆ ಆಗಬಹುದು ಅನ್ನುವಂತಹ ಸೂಚನೆ. ಕೈಯಲ್ಲಿ ಹಣದ ಸಮಸ್ಯೆ, ಉದ್ಯೋಗದ ಸಮಸ್ಯೆ, ಹಾಗೆ ಜೀವನದಲ್ಲಿ ಸರಿಯಾದಂತಹ ಒಂದು ನೆಲೆ ಇಲ್ಲ ಅನ್ನುವಂಥದ್ದು ಹಲವರಲ್ಲಿ ಕಾಡ್ತಕ್ಕಂತಹ ಒಂದು ಸಂದರ್ಭ ಇವತ್ತಿದೆ. ಹಿತಶತ್ರುಗಳ ಕಾಟ ನಿಮ್ಮ ಗೌರವಕ್ಕೆ ಧಕ್ಕೆಯನ್ನು ತರುತ್ತೆ. ಯಾರನ್ನ ನೀವು ಅತಿಯಾಗಿ ನಂಬಿರ್ತೀರೋ ಅಥವಾ ಯಾರು ನಿಮ್ಮ ಶತ್ರುಗಳು, ವಿರೋಧಿಗಳು ಅಂತಲೇ ನಿಮಗೆ ಗುರುತಿಸೋದಕ್ಕೆ ಸಾಧ್ಯ ಆಗಿರೋದಿಲ್ವೋ ಅಂಥವರೇ ಕಾಯ್ದು ನಿಮ್ಮ ಗೌರವಕ್ಕೆ ಧಕ್ಕೆಯನ್ನು ತರ್ತಾರೆ, ನಿಮಗೆ ಅವಮಾನವನ್ನು ಮಾಡ್ತಾರೆ. ನೀವು ತಲೆಯನ್ನು ತಗ್ಗಿಸುವಂತಹ ಕೆಲಸ ಆಗತ್ತೆ ಅನ್ನುವಂತಹ ಅರ್ಥ. ಕುಟುಂಬದ ವಾತಾವರಣವಾಗಲಿ, ವ್ಯಾಪಾರ ವ್ಯವಹಾರಾದಿಗಳಾಗಲಿ ಇವೆಲ್ಲವೂ ಚೆನ್ನಾಗಿರುತ್ತೆ. ಮನೆಯಲ್ಲಿ ಏನೋ ಒಂದು ರೀತಿಯ ನೆಮ್ಮದಿ ಇರುತ್ತೆ. ಮನೆಯಿಂದ ಹೊರಗಡೆ ಕಾಲಿಟ್ಟ ತಕ್ಷಣ ಯಾವ ಕ್ಷಣದಲ್ಲಿ ಯಾವ ರೀತಿಯಲ್ಲಿ ಅವಮಾನವಾಗುತ್ತೆ, ಯಾವ ರೀತಿ ಹಿನ್ನಡೆಯಾಗುತ್ತೆ ಅಂತ ಹೇಳಿ ನೀವು ನಿರೀಕ್ಷೆ ಮಾಡೇ ಇರೋದಿಲ್ಲ. ಆ ರೀತಿಯಲ್ಲಿ ನಿಮಗೆ ತೊಂದರೆಗಳು ಆಗುವಂತಹ ಸಾಧ್ಯತೆಗಳಿದೆ. ನಿಮ್ಮ ವಿರೋಧಿಗಳು, ಶತ್ರುಗಳು ನಿಮ್ಮೆಲ್ಲ ಸಂತೋಷವನ್ನು ಹಾಳು ಮಾಡಿಬಿಡ್ತಾರೆ. ಈ ದಿವಸ ನಾನು ನೆಮ್ಮದಿಯಾಗಿರ್ತೀನಿ ಅನ್ನುವಂತಹ ಒಂದು ಸಂದರ್ಭಗಳು ಒದಗಿ ಬಂದರೂ ಕೂಡ, ಸಂತೋಷದ ವಾತಾವರಣ ಇದ್ದರೂ ಕೂಡ ವಿರೋಧಿಗಳಿಂದ ಅವೆಲ್ಲವೂ ಕೂಡ ಹಾಳಾಗುತ್ತೆ. ಮಾನಸಿಕವಾದಂತಹ ಬೇಸರ ನಿಮ್ಮನ್ನು ಆವರಿಸ್ಕೊಳ್ತಕ್ಕಂಥದ್ದು. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ ಅತಿಯಾದಂತಹ ಖರ್ಚಿಗೆ ದಾರಿಯಾಗ್ತಕ್ಕಂತಹ ದಿವಸ ಇದು. ಆದಾಯದ ಮೂಲವನ್ನು ಗಮನಿಸಿಕೊಂಡು ಎಷ್ಟು ಹಣ ಬರ್ತಾ ಇದೆ, ಎಷ್ಟು ಹಣ ಇದೆ ಅನ್ನುವಂಥದ್ದನ್ನು ಗಮನಿಸಿಕೊಂಡು ಖರ್ಚು ಮಾಡೋದಕ್ಕೆ ಮುಂದಾಗಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಆದಾಯದ ಮೂಲವನ್ನೇ ಗಮನಿಸ್ದಲೇ ಏನೋ ಅನಿವಾರ್ಯ ಅಗತ್ಯತೆ ಇದೆ ಅಂತ ಹೇಳಿ ಯಥೇಚ್ಛವಾಗಿ ಖರ್ಚನ್ನು ಮಾಡ್ತಾ ಇದ್ದರೆ ಅದು ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ದುಂದು ವೆಚ್ಚ ಅಂತಕ್ಕಂಥದ್ದು ಬೇಡವೇ ಬೇಡ. ಯಾವುದು ಅನಗತ್ಯವಾಗಿ ಖರ್ಚಿಗೆ ದಾರಿಯಾಗುತ್ತೋ ಅದನ್ನು ನೀವು ಒಂದಷ್ಟು ಕಡಿವಾಣ ಹಾಕಿ ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳೇಬೇಕಾದಂತಹ ಅನಿವಾರ್ಯತೆ ಈ ದಿವಸ ನಿಮಗಿರುತ್ತೆ ಅಂತ ಅರ್ಥ. ಬೇರೆಯವರಿಗೆ ಹಣವನ್ನಾಗಲಿ, ಸಾಲದ ರೂಪದಲ್ಲಿ ಯಾವುದಾದ್ರೂ ವಸ್ತುಗಳನ್ನಾಗಲಿ ಅಥವಾ ಬೇರೆ ದ್ರವ್ಯಗಳನ್ನಾಗಲಿ ಯಾವುದೇ ಕಾರಣಕ್ಕೂ ನೀಡಬಾರದು, ಕೊಡಬಾರದು ಅಂತ ಈ ದಿವಸದ ಆದೇಶ. ಅದನ್ನು ಎಷ್ಟರ ಮಟ್ಟಿಗೆ ಪಾಲಿಸ್ತಿರೋ ಅಷ್ಟು ನಿಮಗೇ ಕ್ಷೇಮ, ಅದರಿಂದ ಬೇರೆ ಯಾರಿಗೂ ಅಲ್ಲ. ಯಾರೋ ಹಣವನ್ನು ಕೇಳ್ತಾರೆ, ಸಾಲವಾಗಿ ಕೊಟ್ಟಿರು ಮತ್ತೆ ಕೊಡ್ತೀನಿ ಅಂತ ಹೇಳ್ತಾರೆ. ಏನೋ ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ನೀವು ಉದಾರವಾದಂತಹ ಮನಸ್ಸನ್ನು ತೋರಿಸೋದಕ್ಕೆ ಹೋಗಿ ನೀವು ಕಷ್ಟಕ್ಕೆ ಸಿಗಹಾಕೊಳ್ಳುವಂತಹ ಪರಿಸ್ಥಿತಿ ಈ ದಿವಸ ಇದೆ. ಅದನ್ನು ಆಲೋಚನೆ ಮಾಡದಲ್ಲೇ ನೀವು ಹಣವನ್ನು ತೆಗೆದುಕೊಟ್ರೆ ಅಥವಾ ಯಾವುದೋ ಒಂದು ದ್ರವ್ಯವನ್ನು, ಪದಾರ್ಥವನ್ನು, ವಸ್ತುವನ್ನು ಕೊಟ್ಟರೆ ಅದು ಹಿಂತಿರುಗಿ ಬರುತ್ತೆ ಅನ್ನುವಂಥದ್ದು ಅನುಮಾನವಿದೆ. ಸಹೋದರರ ವೈಮನಸ್ಯ ಹೆಚ್ಚಾಗುವಂಥದ್ದು ಅಥವಾ ಹಳೆಯದೇ ಇರಬಹುದು. ಅದೆಲ್ಲದಕ್ಕೂ ಕೂಡ ತಾಳ್ಮೆಯಿಂದ ಅದನ್ನು ಬಗೆಹರಿಸ್ಕೊಳ್ಬೇಕು. ಅಣ್ಣ ತಮ್ಮಂದರು, ಅಕ್ಕ ತಂಗಿಯರ ಮಧ್ಯದಲ್ಲಿ ಇರತಕ್ಕಂತಹ ವ್ಯಾವಹಾರಿಕವಾದಂತಹ ವೈಮನಸ್ಯಕ್ಕೆ ಒಂದು ಇತ್ಯರ್ಥವನ್ನು ಹೇಳಬೇಕಾದಂತಹ ದಿವಸ. ಅದೇ ಮುಂದುವರೆದರೆ ದ್ವೇಷ ಪ್ರಬಲವಾಗ್ತಾ ಹೋಗುತ್ತೆ. ಅಂತಹ ದ್ವೇಷ ಬೇಡ ಅಂತ ಅರ್ಥ. ಪುಸ್ತಕ ಪ್ರೇಮಿಗಳಿಗೆ ಮತ್ತು ವ್ಯಾಪಾರಸ್ಥರಿಗೆ ಬಹಳ ಶುಭವಾದಂತಹ ದಿವಸ. ನೀವು ಅಪೇಕ್ಷಾ ಪಟ್ಟಂತಹ ಪುಸ್ತಕಗಳು ನಿಮಗೆ ಸಿಕ್ಕಬಹುದು. ಅಥವಾ ವ್ಯಾಪಾರಸ್ಥರಿಗೆ ಉನ್ನತವಾದಂತಹ, ಉತ್ತಮವಾದಂತಹ ವ್ಯಕ್ತಿಗಳ ಜೊತೆಯಲ್ಲಿ ಒಂದಷ್ಟು ನಿಮ್ಮ ವ್ಯವಹಾರಗಳು ಆಗಬಹುದು. ಮುಂದಿನ ನಿಮ್ಮ ವ್ಯವಹಾರಕ್ಕೆ ಅನುಕೂಲವಾಗಬಹುದು. ಇವೆಲ್ಲ ಮಾರ್ಗಗಳು ಕಾಣ್ತಾ ಇರತಕ್ಕಂಥದ್ದು. ದುಬಾರಿ ವಸ್ತುಗಳನ್ನು ಖರೀದಿ ಮಾಡಬೇಡಿ. ಅದು ನಷ್ಟಕ್ಕೋ ಅಥವಾ ಏನೋ ಮಾನಸಿಕವಾದಂತಹ ಹಿಂಸೆಗೋ ಕಾರಣವಾಗ್ತಕ್ಕಂಥದ್ದಾಗತ್ತೆ. ವ್ಯಾಪಾರವನ್ನು ವಿಸ್ತಾರ ಮಾಡಿಕೊಳ್ಬೇಕು ಅಂತ ಹೇಳಿ ಆಲೋಚನೆ ಮಾಡಿ ಕೈ ಹಾಕಿದರೆ ನಷ್ಟವಾಗತ್ತೆ. ಹಾಗಾಗಿ ಈ ಸೂಕ್ಷ್ಮಗಳನ್ನೆಲ್ಲ ಗಮನಿಸ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ನಿಮಗೆ ಗೊತ್ತಿಲ್ಲದೆ ಏನಾದರೂ ವ್ಯವಹಾರಗಳು ನಡೆದರೆ ಅದಕ್ಕೆಲ್ಲ ಸರಿದೂಗಿಸ್ತಕ್ಕಂತಹ ಶಕ್ತಿಯನ್ನು ಆ ಭಗವತಿ ಲಕ್ಷ್ಮಿ ನಿಮಗೆ ಕರುಣಿಸಲಿ. ಶುಭವಾಗಿ.